ಶ್ರೀವಿದ್ಯಾ ಸಾಧನೆಯಲ್ಲಿ ಮೊದಲ ದೀಕ್ಷೆ ಗಣಪತಿ ಸಾಧನೆ. ಗುರುಮಂತ್ರ ಪಡೆದು ನಾವೇನು ಪ್ರಾರಂಭ ಮಾಡಬೇಕು ಅಂದರೆ ಮಹಾಗಣಪತಿ ಸಾಧನೆ ಮಾಡಬೇಕಾಗ್ತದೆ. ಯಾಕೆ? ನೀವು ಲಲಿತ ಸಹಸ್ರನಾಮನ ಪಾರಾಯಣ ಮಾಡಿದ್ರೆ ಅಥವಾ ಅದನ್ನು ಒಂದು ಸಲ ಆದರೂ ನೀವು ಪಠಿಸಿದರೆ ನಿಮ್ಗೆ ಗೊತ್ತಿರುತ್ತೆ, ಒಂದು ಶಬ್ದ ಬರುತ್ತೆ, ಬ್ರಹ್ಮಗ್ರಂಥಿ ವಿಭೇದಿನಿ. ಶ್ರೀವಿದ್ಯೆಯ ಬ್ರಹ್ಮವಿದ್ಯೆ ಮಹಾಗಣಪತಿ. ಯಾಕೆಂದರೆ ಗಣಪತಿ ಲಲಿತೆಯ ಪುತ್ರ, ಲಲಿತೆಯ ಒಂದು ಅಂಗ. ಹಾಗಾಗಿ ಅರ್ಧ ಬ್ರಹ್ಮವಿದ್ಯೆ, ಅರ್ಧ ಈ ಶ್ರೀವಿದ್ಯೆ ಕಲಿಯುವ ಸಮ ಅಂದರೆ ಈ ಮಹಾಗಣಪತಿ ಸಾಧನೆ. ಈ ಮಹಾಗಣಪತಿ ಸಾಧನೆ ಯಾಕೆ ಮಾಡಬೇಕು ಅಂದರೆ ಮಹಾಗಣಪತಿ ಸಾಧನೆ ಇಲ್ಲದೆ ಶ್ರೀವಿದ್ಯೆ ಪ್ರಾರಂಭ ಆಗಲ್ಲ. ನಮ್ಮ ಪೂರ್ವಜರ ದೋಷ ಏನು ನಮ್ಮ ರಕ್ತದಲ್ಲಿದೆ, ನಮ್ಮ ಸಪ್ತ ಧಾತುಗಳಲ್ಲಿ ಏನು ಅಶುದ್ಧಿ ಬಂದಿದೆ ಅಂದರೆ ಆನುವಂಶಿಕವಾಗಿ ಏನು ಆ ಹಿಂದಿನ ಪೀಳಿಗೆಯಿಂದ ದೋಷಗಳು ಬಂದಿದೆ, ಅವ ಗುಣಗಳು ಬಂದಿದೆ, ಆ ಪಿತೃದೋಷ ಕುಲಾಚಾರ ದೋಷನ ಸಂತುಲಿತ ಮಾಡಲಿಕ್ಕೆ ಹಾಗಾಗಿ ಮಹಾಗಣಪತಿ ಸಾಧನೆ ಮಾಡಬೇಕು. ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ, ಸರ್ಪದೋಷ, ನಾರಾಯಣ ಬಲಿ, ಆ ಬಲಿ ಈ ಬಲಿ ಅಂತ ನಾವು ಸುಮಾರು ಹೋಮ ಹವನ ಎಲ್ಲ ಮಾಡ್ತೀವಿ. ಆದರೂ ಈಗಿನ ಪರಿಸ್ಥಿತಿ ಚೆನ್ನಾಗಿ ಆಗಿರಲ್ಲ. ನಾವು ಕುಂಭಮೇಳಕ್ಕೆ ಹೋಗ್ತೀವಿ, ಸ್ನಾನ ಮಾಡ್ಕೊಂಬರ್ತೀವಿ, ಆದ್ವಾ ಪವಿತ್ರ ಆದ್ವಾ ನಮ್ಮೊಳಗೆ ಒಂದು ಜ್ಞಾನ ಮೂಡಿರಲ್ಲ. ಒಂದು ದಿವಸದಲ್ಲಿ ಆ ಪಿತೃದೋಷಕ್ಕೆ ಪೂರ್ಣ ಪ್ರಮಾಣದಲ್ಲಿ ಪರಿಹಾರ ಆಗಿರಲ್ಲ. ಏನು ಮಾಡಬೇಕಾದ್ರೂ ನಾವು ಸಾಧಿಸಬೇಕು, ನಾವೇ ಗಳಿಸಬೇಕು, ನಾವೇ ಖರ್ಚು ಮಾಡಬೇಕು. ಈಗಿನ ಕಾಲದಲ್ಲಿ ಶಾರ್ಟ್ಕಟ್ಟಿಂದ ಏನೂ ನಡೆಯಲ್ಲ. ಹಾಗಾಗಿ ಮಹಾಗಣಪತಿ ಸಾಧನೆ ಪಿತೃಗಳಿಗಾಗಿ ಸಹ ಇದು ತುಂಬ ಒಳ್ಳೆಯದು. ಇನ್ನು ಕುಲದೇವಿ ನಮ್ಮ ಮೇಲೇನೋ ಮುನಿಸ್ಕೊಂಡಿದ್ದಾಳೆ, ಆ ತಾಯಿಯ ಆಶೀರ್ವಾದಕ್ಕಾಗಿ ಸಹ ಇದು ಉತ್ತಮ. ನಮಗೆ ಕುಲದೇವಿ ಆಶೀರ್ವಾದ ಯಾಕೆ ಸಿಕ್ಕಿರಲ್ಲ ಅಂದರೆ ನಮ್ಮ ಹಿಂದಿನ ಪೀಳಿ ಏನಿದೆ, ನಮ್ಮ ತಾತ ಮುತ್ತಾತಂದಿರು ಒಂದು ಕುಲದೇವಿಗೆ ಹೋಗಿರಲ್ಲ, ಒಂದು 100 ರೂಪಾಯಿ ಖರ್ಚು ಮಾಡಿರಲ್ಲ, ಒಂದು ಪೂಜೆ ಕೊಟ್ಟಿರಲ್ಲ. ಈಗ ನಾವು ಸಹ ಎಷ್ಟೊಂದು ದುಡಿತಾ ಇರ್ತೀವಿ, ಮನೆಯಲ್ಲಿ ಸ್ವಲ್ಪ ದುಡ್ಡು ಕೂಡಿಸಿರ್ತೀವಿ, ಆದರೂ ನಾವು ಕುಲದೇವಿಗೆ ಹೋಗ್ಬಿಟ್ಟು ಒಂದು 100 ರೂಪಾಯಿ ಖರ್ಚು ಮಾಡಲ್ಲ. ಅಷ್ಟೊಂದು ಬ್ಯುಸಿಯಾಗಿಬಿಟ್ಟಿರ್ತೀವಿ ನಾವು. ಅಂಥ ದೋಷ ಗೀಷ ಏನಿರ್ತದೋ ಇನ್ನೂ ತುಂಬ ಅಂತರ್ಗತ ವಿಷಯ ಇರ್ತದೆ. ಅದರ ಪರಿಹಾರಕ್ಕಾಗಿ ಮಹಾಗಣಪತಿ ಸಾಧನೆ ತುಂಬ ಮುಖ್ಯ. ಹಿಂದಿನ ಪೀಳಿಗೆಯಿಂದ ಏನು ನೆಗೆಟಿವಿಟಿ ಆ ಎನರ್ಜಿ ನಮ್ಮೊಳಗಡೆ ಬಂದಿರ್ತದಲ್ಲ, ಅದನ್ನು ಸಂತುಲಿತ ಮಾಡಲಿಕ್ಕೆ ಮತ್ತು ನಮಗೆ ಆಶೀರ್ವಾದಗೋಸ್ಕರ ನಾವು ಮುಂದುವರಿಲಿಕ್ಕೆ ನಮಗೆ ಆಶೀರ್ವಾದ ಏನು ಬೇಕು ಅದರ ಪ್ರಾಪ್ತಿಗಾಗಿ ಮಹಾಗಣಪತಿ ಸಾಧನೆ ಅವಶ್ಯಕ. ಏನಂದರೆ ಆ ಮಹಾವಿದ್ಯೆಗಳು ನಾವು ಕಲೀಲಿಲ್ಲ ಅಂದರೂ ಪರವಾಗಿಲ್ಲ, ಬರೀ ಮಹಾಗಣಪತಿ ಸಾಧನೆ ಮಾಡಿಬಿಟ್ರೆ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಮುಗಿದೋಗ್ಬಿಡ್ತವೆ. ನಾವು ಏನೇನು ಸಮಸ್ಯೆಗಳಿಗೆ ವಿಘ್ನ ಆಗ್ತಾಯಿದೆಯೋ ಅದೆಲ್ಲ ಬ್ಯಾರಿಯರ್ ಅಡೆತಡೆ ಕ್ಲಿಯರ್ ಆಗುತ್ತೆ, ನಮ್ಮ ದಾರಿ ಸುಗಮವಾಗುತ್ತೆ. ಹಾಗಾಗಿ ಮಹಾಗಣಪತಿ ಸಾಧನೆ ಅತಿ ಅವಶ್ಯಕ. ಆಮೇಲೆ ಕುಲದೇವಿಗೆ ಹೋಗಿ ಪೂಜೆ ಗೀಜೆ ಮಾಡಿಲ್ಲ ಅಂದರೆ, ತುಂಬ ವರ್ಷ ಆಯಿತು ಹೋಗಿಲ್ಲ ಅಂದರೆ, ಇದೇ ನಿಮಗೆ ಸಂಕೇತ ಅಂತ ತಿಳ್ಕೊಂಡು ಹೋಗಿ ಪೂಜೆ ಗೀಜೆ ಮಾಡಿಸ್ಕೊಂಡು ಬನ್ನಿ, ತಾಯಿಯ ಆಶೀರ್ವಾದ ಪಡೀರಿ. ಮೋಸ್ಟ್ಲಿ ಆ ತಾಯಿ ನನ್ನ ಮೂಲಕ ಹೇಳಿಸಿರ್ಬೋದೇನೋ,